ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ 12 ಶ್ರೀಕೃಷ್ಣನ ಪಾತ್ರದ ಪರಿಚಯದ ಮುಂದುವರೆದ 6ನೆಯ ಭಾಗ. ಸುಭದ್ರೆಯ ಮಗುವಿನ ಬಾಲ ಸೇವೆಗಳನ್ನೆಲ್ಲ ಮಲಮೂತ್ರ ಬಳೆಯುವ ಹೀನ ಕೆಲಸವನ್ನೂ ಸಹ ಶ್ರೀಕೃಷ್ಣನೇ ಮಾಡಿ ಬೆಳೆಸಿದನಂತೆ. ಈ ಮಗುವು ಮುಂದೆ ಶ್ರೀಕೃಷ್ಣನನ್ನೇ ರೂಪದಲ್ಲೂ ಹೋಲುತ್ತಾ ಶೌರ್ಯ ವೀರ್ಯ ಪರಾಕ್ರಮಗಳಲ್ಲೂ ಶ್ರೀಕೃಷ್ಣನಂತೆ ಬೆಳೆದನೆಂದು ವ್ಯಾಸರು ಬರೆದಿದ್ದಾರೆ. ಶ್ಲೋಕ 77. ಈ ವ್ಯಾಸ ದರ್ಶನಕ್ಕೆ ಮಸಿ ಬೆಳೆಯುವ ಕಥೆಯನ್ನು ಆಂಧ್ರ ಮಹಾಭಾರತಕಾರರು ಬೆರೆಸಿ ಹಿಂದೆ ಶ್ರೀಕೃಷ್ಣನಿಂದ ಕೊಲ್ಲಲ್ಪಟ್ಟಿದ್ದ ಕಂಸನೇ ಈಗ ಸೇಡು ತೀರಿಸಿಕೊಳ್ಳಲು ಅಭಿಮನ್ಯುವಾಗಿ ಹುಟ್ಟಿ ಬಂದನೆಂದೂ ಇದನ್ನು ತಿಳಿದೇ ಶ್ರೀಕೃಷ್ಣ ಚಕ್ರವ್ಯೂಹದಲ್ಲಿ ಅವನನ್ನು ಕೊಲ್ಲಿಸಿದನೆಂದೂ ಬರೆದಿರುವುದು ಹೀನ ಕವಿಯ ಮಾರ್ಗವಾಗಿ ಕೀಳು ಮಟ್ಟದ ಅಭಿರುಚಿಯನ್ನು ತೋರಿಸುತ್ತದೆ. ಚಂದ್ರನ ಅಂಶವಾಗಿ ಜನಿಸಿದ ಅಭಿಮನ್ಯು 14 ವರ್ಷಕ್ಕೆ ಸತ್ತದ್ದು ಚಂದ್ರನಿಗೆ 14 ಕಲೆಗಳಾದ್ದರಿಂದ ಎಂಬ ಮರ್ಮವನ್ನು ಅರಿಯದೆ ಎತ್ತಿ ಹಿಡಿಯದೆ ಶ್ರೀಕೃಷ್ಣ ಚಾರಿತ್ರ್ಯಕ್ಕೆ ಅಪಚಾರವೆಸಗಿ ಬರೆಯುವ ಈ ಬಗೆಯ ಅಪ್ರಾಮಾಣಿಕತೆಯ ಕಥೆಗಳಿಂದ ಧರ್ಮ ಹಾನಿಯೇ ಹೊರತು ಯಾವ ಧರ್ಮ ಸಾಧನೆಯೂ ಆಗಲಾರದು. ಪ್ರೇಮ ಸ್ವರೂಪವನ್ನು ಭಯಗ್ರಸ್ತನೆಂದೂ ದ್ವೇಷ ಆರದ ಪಿಶಾಚಿಯೆಂದೂ ಸೇಡಿನ ಮನೋಭಾವದವನೆಂದು ಚಿತ್ರಿಸುವುದು ಶ್ರೀಕೃಷ್ಣ ಪ್ರೇಮವಾಗಲಾರದಷ್ಟೇ. ತನ್ನ ಸೋದರ ಮಾವನ ಪ್ರೀತಿಯಿಂದ ಪೂರ್ಣ ವಂಚಿತನಾದ ಶ್ರೀಕೃಷ್ಣ ತಾನು ಹಾಗಾಗದೆ ತನ್ನ ಸೋದರಳಿಯನಿಗೆ ತನ್ನನ್ನೇ ಪ್ರೀತಿಯಲ್ಲಿ ಅರ್ಪಿಸಿಕೊಂಡನೆಂಬ ನಿರೂಪಣೆಯಿಂದ ಭಾವುಕರ ಹೃದಯ ಬಿಗಿದು ಬರುತ್ತದೆ. ಇದು ವ್ಯಾಸದರ್ಶನ. ಖಾಂಡವನ ದಹನದ ಪ್ರಸಂಗದಲ್ಲೂ ಪಾಂಡವರ ಮೇಲೆ ಶ್ರೀಕೃಷ್ಣನ ಪ್ರೀತಿ ಎಷ್ಟಿತ್ತೆಂದು ತಿಳಿದು ಬರುತ್ತದೆ. ಮಯಾಸುರನನ್ನು ಆ ಅಗ್ನಿಯಿಂದ ಅರ್ಜುನ ಉಳಿಸಿದಾಗ ಕೃತಜ್ಞನಾದ ಮಯ ಏನಾದರೊಂದು ಸೇವೆಯನ್ನು ತಾನು ಪಾಂಡವರಿಗಾಗಿ ಮಾಡಬಯಸುತ್ತಾನೆ. ಇದು ಅರ್ಜುನನಿಗೆ ಬೇಡವಾದರೂ ಮಯ ಬಿಡದಾದಾಗ ಶ್ರೀಕೃಷ್ಣನನ್ನೇ ಕೇಳುವಂತೆ ಹೇಳುತ್ತಾನೆ. ಪಾಂಡವ ಹಿತೈಷಿಯಾದ ಶ್ರೀಕೃಷ್ಣ ಅವನಿಗೆ ಅಪ್ಪಣೆಯುತ್ತಾನೆ. 3 ಲೋಕಗಳಲ್ಲೂ ಕಾಣಸಿಗದ ದೈವ ಅಸುರ ಮಾನಸ ಈ ಯಾವ ರೀತಿಯ ಎಲ್ಲ ಶೈಲಿಗಳನ್ನೊಳಗೊಂಡ ಅನುಕರಣಾತೀತವಾದ ಸುಂದರ ವಿಲಕ್ಷಣ ಸಭಾ ಮಂಟಪವೊಂದನ್ನು ನಿರ್ಮಿಸಿಕೊಡುವಂತೆ ಆದೇಶಿಸುತ್ತಾನೆ. ಕೌರವರ ಹೊಟ್ಟೆಯುರಿಸಿ ಮುಂದೆ ಅವನ ನಿರ್ನಾಮಕ್ಕೆ ಇದೇ ಮೂಲವಾಗಿ ಪಾಂಡವ ಶ್ರೇಯಸ್ಸಿಗೂ ಕಾರಣವಾಗುತ್ತದೆ. ರಾಜಸೂಯ ಯಾಗ ಮಾಡೆಂದು ಧರ್ಮಪುತ್ರನಿಗೆ ಹೇಳಿದವನೂ ಶ್ರೀಕೃಷ್ಣ. ಪರಶುರಾಮರು ಕ್ಷತ್ರಕುಲವನ್ನೇ ನಿರ್ನಾಮ ಮಾಡಿ ಅಂದಿನಿಂದ ಶೂದ್ರ ಕ್ಷತ್ರಿಯ ಜಾತ ವೀರರೇ ಭೂಮಿಯಲ್ಲಿರಲಿಲ್ಲ. ಉಳಿದ ಸಂಕರ ರಾಜಕುಮಾರರ ಮನೆತನಗಳ ಪೈಕಿ 86 ಮೂರ್ಧಾಭಿಷಿಕ್ತ ದೊರೆಗಳು ಜರಾಸಂಧನ ಸೆರೆಮನೆಯಲ್ಲಿ ಕೊಳೆಯುತ್ತಾ ಕಾಲ ಭೈರವನಿಗೆ ಆಹುತಿಯಾಗುವ ದಿನ ಎದುರು ನೋಡುತ್ತಿದ್ದರು. ಇನ್ನು 14 ಜನ ದೊರೆಯದೆ ಅವರಿಗೆ ಜೀವದಾನದ ಗಳಿಗೆ ಮುಂದುವರೆದಿತ್ತು. ಈ ದುಷ್ಟನನ್ನು ಸೇರಿದಂತೆ ಇನ್ನುಳಿದ ಮಹತ್ವಾಕಾಂಕ್ಷಿಗಳನ್ನೆಲ್ಲ ಸೆದೆಬಡೆದು ಧರ್ಮಜನನ್ನು ಸಾಮ್ರಾಟ್ ಮಾಡುವ ಉದ್ದೇಶ ಶ್ರೀಕೃಷ್ಣನಿಗಿತ್ತು. ಅದಕ್ಕೆ ಬೇಕಾದ ಧಾರ್ಮಿಕ ಯೋಗ್ಯತೆ ಧರ್ಮಜನಿಗಿತ್ತು. ಅದಕ್ಕೆ ಅವಶ್ಯವಾದ ಬಾಹುಬಲ ಶಸ್ತ್ರಬಲ ಭೀಮಾರ್ಜುನರಲ್ಲಿತ್ತು. ಇದಕ್ಕೆ ಅವಶ್ಯವಾದ ತಂತ್ರಬಲ ಸಂಕಲ್ಪಶಕ್ತಿ ದೀಕ್ಷಾ ಬದ್ಧತೆ ಶ್ರೀಕೃಷ್ಣನಲ್ಲಿದ್ದವು. ಯಾಗವೆಂಬ ಸಾಂಕೇತಿಕ ಕ್ರಿಯೆಯ ನೆಪದಲ್ಲಿ ದುಷ್ಟರನ್ನೆಲ್ಲ ನಿಗ್ರಹಿಸಿ ಶಿಷ್ಟ ದೊರೆಗಳನ್ನೆಲ್ಲ ಒಂದೇ ಛತ್ರೆಯಡಿ ತಂದು ರಾಷ್ಟ್ರವನ್ನು ಏಕೀಕರಿಸುವ ರಾಜಕೀಯ ತಂತ್ರವೇ ರಾಜಸೂಯ ಯಾಗದ ಹೃದಯ. ಇದಕ್ಕೆ ಮೊದಲ ಬಲಿ ದುಷ್ಟ ಪಶುವಾದ ಜರಾಸಂಧ. ನರಹತ್ಯೆಯ ದುರಾಚಾರಿಯಾದ ಈ ದುಷ್ಟ ಮಹತ್ವಾಕಾಂಕ್ಷೆಯ ದೊರೆ ಮನೆಯಲ್ಲಿ ಜರೆ ಎಂಬ ರಾಕ್ಷಸಿಯ ಚಿತ್ರವನ್ನು ಗೋಡೆಯ ಮೇಲೆ ಬರೆಸಿ ದಿನ ಅದಕ್ಕೆ ಬಲಿ ಕೊಡುತ್ತಿದ್ದ. ಶ್ರೀಕೃಷ್ಣ ರಾಜಸ ತಾಮಸ ಪೂಜೆಗೆಂದು ಗೀತೆಯಲ್ಲಿ ಖಂಡಿಸಿರುವುದನ್ನೆಲ್ಲ ಇವನು ದಿನ ಮಾಡುತ್ತಿದ್ದ.
ಲೋಕವಂಚನೆಗಾಗಿ ಬ್ರಾಹ್ಮಣರನ್ನೂ ಪೂಜಿಸುತ್ತಿದ್ದ. ಅರ್ಧರಾತ್ರಿ ಅವನ ದಾನದ ವೇಳೆಯಾಗಿತ್ತು. ಆಗ ಬಂದ ಅರ್ಥಿಗಳಿಗೆ ಏನನ್ನೂ ಅವನು ನಿರಾಕರಿಸುತ್ತಿರಲಿಲ್ಲ. ದರಿದ್ರ ಬ್ರಾಹ್ಮಣರು ಏನು ಬೇಡಿಯಾರು? ಉಡುವ ಪಂಚೆಯನ್ನೋ, ಉಣ್ಣುವ ಅನ್ನವನ್ನೋ, ಒಂದಿಷ್ಟು ಹಣವನ್ನೋ ಅಲ್ಲವೇ? ಇವನ್ನು ಕೊಟ್ಟು ಧಾರ್ಮಿಕನೆಂದು ಕರ್ಣನಂತೆ ಹೊಗಳಿಸಿಕೊಂಡು ಇದರ ಮರೆಯಲ್ಲಿ ತನ್ನ ಅಕಾರ್ಯ ಶತಕೋಟಿಗಳನ್ನು ನಿರಾತಂಕವಾಗಿ ಜರಾಸಂಧ ನಡೆಸುತ್ತಿದ್ದ. ಶ್ರೀಕೃಷ್ಣ ಶುಕ್ರನೀತಿಯನ್ನು ಇಲ್ಲಿ ಸಮರ್ಥವಾಗಿ ಉಪಯೋಗಿಸಿ ಅವನನ್ನು ಮುರಿದ. ತಾನೂ ಭೀಮಾರ್ಜುನರೂ ನಿರಾಯುಧರಾಗಿ ಬ್ರಾಹ್ಮಣ ವೇಷದಲ್ಲಿ ಗಿರಿವೃಜಕ್ಕೆ ಹೋಗಿ ಯುದ್ಧ ಭಿಕ್ಷೆ ಬೇಡಿ ಅವನನ್ನು ನಿರಾಕರಿಸದಂತೆ ಮಾಡಿ ಮುಂದೆ ಭೀಮ ಅವನನ್ನು ಕುಸ್ತಿಯಲ್ಲಿ ಕೊಲ್ಲುವಂತೆ ತಂತ್ರ ಹೂಡಿದ ಶ್ರೀಕೃಷ್ಣ. ಜರಾಸಂಧನ ಕಪಟವನ್ನೇ ಅವನ ವಿರುದ್ಧ ಹೂಡಿದ. ಇದರಲ್ಲಿ ಯಾವ ಮೋಸವೂ ಇಲ್ಲ. ಜರಾಸಂಧ ಸತ್ತ ಮೇಲೆ ಅವನ ಅನುಚರರಾಗಿದ್ದ ಶಿಶುಪಾಲ ಕಳ್ಳನರಿಯಂತೆ ನುಸುಳಿ ಮರಣ ತಪ್ಪಿಸಿಕೊಂಡರೂ ಯಾಗದ ಕೊನೆಗೆ ಶ್ರೀಕೃಷ್ಣನಿಂದಲೇ ಹತನಾದ. ಜರಾಸಂಧನ ಅಳಿಯ ಕಂಸ ಮುಂಚೆಯೇ ಸತ್ತಾಗಿತ್ತು. ದುರ್ಯೋಧನಾದಿ ದುಷ್ಟರು ಇತರ ಸಮಯ ಸಾಧಕರು ಪಾಂಡವರನ್ನು ತಾತ್ಕಾಲಿಕವಾಗಿ ಮನ್ನಿಸಿ ಅಂದೇ ಮರಣದಿಂದ ಯುದ್ಧದಿಂದ ಪಾರಾದರು. ಇವರನ್ನು ಬೆಂಬಲಿಸಿದ್ದ ದ್ರೋಣ, ಭೀಷ್ಮ, ಕರ್ಣಾದಿಗಳೂ ಯುದ್ಧಕ್ಕೆ ಸದ್ಯಕ್ಕೆ ಉಳಿದು ಮುಂದೆ ತಲೆ ಉರುಳಲು 13 ವರ್ಷ ಹಿಡಿಯಿತು. ಶ್ರೀಕೃಷ್ಣನ ಟಿಪ್ಪಣಿ ಪುಸ್ತಕದಲ್ಲಿ ಕೊಲ್ಲಲ್ಪಡಬೇಕಾಗಿದ್ದ ದುಷ್ಟರ ಪಟ್ಟಿಯಲ್ಲಿ ಇವರೆಲ್ಲ ಅಂದೇ ಸೇರಿದ್ದರು. ದ್ರೋಣಂಚ ಕರ್ಣಂಚ ಜಯದ್ರಥಂಚ ಭೀಷ್ಮಂ ತಥನ್ಯಾನಪಿ ಯೋಧ ವೀರಾನ್ಮಯಾಂ ಹತಾಸ್ತ್ವಂ ಜಹಿ. ಗೀತೆಯ 11ನೇ ಅಧ್ಯಾಯದಲ್ಲಿ 34ನೇ ಶ್ಲೋಕ ಎಂದು ಈಗಾಗಲೇ ತನ್ನ ಸಂಕಲ್ಪಹತರಾದ ಇವರನ್ನು ಅರ್ಜುನ ಕೇವಲ ನಿಮಿತ್ತವಾಗಿ ಸಂಹರಿಸಬೇಕೆಂಬ ಶ್ರೀಕೃಷ್ಣನ ಮಾತು ಇದನ್ನು ಸಮರ್ಥಿಸುತ್ತದೆ. ಕಸಗೂಡಿಸಲು ಕಸಬರಿಗೆಯನ್ನು ಕೈಗೆತ್ತಿಕೊಂಡವನು ಧೂಳು ಕಸಕಡ್ಡಿ ಮಾತ್ರವಲ್ಲದೆ ಫಳಫಳ ಹೊಳೆಯುವ ಗಿಲೀಟಿನ ನಿರುಪಯುಕ್ತ ಪದಾರ್ಥಗಳನ್ನು ಸಿಗರೇಟು ಚಾಕ್ಲೇಟು ಪ್ಯಾಕೆಟ್ಗಳ ನಡುವೆ ಹೊಳಪಿನ ಮುಸುಕು ಪತ್ರಗಳನ್ನು ಗುಡಿಸಿ ಹಾಕಬೇಕಾದುದು ಅವನ ಕರ್ತವ್ಯವಲ್ಲದೆ ಹೊಳೆದರೂ ಹೊಳೆಯದೆ ಮುದ್ದೆಯಾಗಿದ್ದರೂ ಕಸ ಕಸವೇ. ಜರಾಸಂಧ ದುರ್ಯೋಧನರು ಪ್ರಕಟವಾಗಿ ಕಸವಾದರೆ ಇವರನ್ನು ಬೆಂಬಲಿಸಿದವರು ಭೀಷ್ಮ ದ್ರೋಣಾದಿಗಳು ಗಿಲೀಟಿನ ಕಸವೆಂಬುದಷ್ಟೇ ವ್ಯತ್ಯಾಸ. ತೋಟವ ಕಸವನ್ನು ಗುಡಿಸುವ ಕೆಲಸವನ್ನು ಅಂದು ಕಾಲಪುರುಷನ ರೂಪದಲ್ಲಿ ಶ್ರೀಕೃಷ್ಣ ಮಾಡಿದ. ಹೊಸ ಯುಗ ಪ್ರವರ್ತನೆಗೆ ನಾಂದಿ ಹಾಡಿದ. ಮುಂದಿನ ಯುದ್ಧದಲ್ಲಿ ತಾನು ಆಯುಧ ಹಿಡಿಯದೆ ಪಾಂಡವರ ಕೈಲಿ ಹಿಡಿಸಿ ಒಬ್ಬೊಬ್ಬ ದುಷ್ಟನನ್ನೂ ಅವನವನ ಮರಣದ ಗುಟ್ಟಿನಿಂದಲೇ ಕೊಲ್ಲಿಸಿದ್ದು ಅವನ ಯುದ್ಧ ತಂತ್ರ ಕೌಶಲ್ಯವನ್ನೂ ತೋರಿಸುತ್ತದೆ. ಕೌರವರನ್ನೇ ಬೆಂಬಲಿಸುತ್ತಾ ಪಾಂಡವರಿಗೆ ದ್ರೋಹ ಬಗೆದದ್ದಕ್ಕೆ ಒಳಗೊಳಗೆ ತಪ್ಪಿಸುತ್ತಿದ್ದ ಭೀಷ್ಮನನ್ನು ತಾನೇ ತನ್ನ ಮರಣದ ನಿಶಸ್ತ್ರತೆಯ ಗುಟ್ಟನ್ನು ಪಾಂಡವರಿಗೆ ತಿಳಿಸಿ ಸಾಯುವಂತೆ ಮಾಡಿದ. ದ್ರೋಣನನ್ನೂ ಹಾಗೆ ಅವರವರ ಇಬ್ಬಗೆಯ ನೀತಿಯನ್ನೇ ಮುಂದೆ ಮಾಡಿ ಅದಕ್ಕೆ ಅವರೇ ತುತ್ತಾಗುವಂತೆ ಮಾಡಿದ. ಕರ್ಣನ ಮೋಸವೇ ಅವನಿಗೆ ಉರುಳಾಗುವಂತೆ ಮಾಡಿದ. ಅಶ್ವತ್ಥಾಮನ ಬರ್ಬರತೆಗೆ ಸರಿಯಾದ ಘೋರ ಶಾಪವನ್ನಿತ್ತು ಸಾಯಲೂ ಬಾರದ ಬದುಕಲೂ ಆಗದ ಚಿರಂಜೀವಿತ್ವದಿಂದ ಅವನನ್ನು ಕೊಂದ. ಇದೆಲ್ಲ ವಿವರಿಸಿ ಆಗಿದೆ. ಮೋಸದವನಿಗೆ ಅದೇ ರೀತಿಯ ಮರಣ ವಿಧಿಸಿದ ಶ್ರೀಕೃಷ್ಣ ಕುಹಕಿಯಲ್ಲ, ಕಪಟಿಯಲ್ಲ, ಯಮರೂಪದ ಶಾಸ್ತ ಅಷ್ಟೇ. ಶಾಂತಿದೂತ ಶ್ರೀಕೃಷ್ಣ. ಈಗ ಇನ್ನೊಂದು ಪ್ರಶ್ನೆ. ಧರ್ಮ ಸಂಸ್ಥಾಪನೆಗೆ ದುಷ್ಟರ ನಿರ್ನಾಮಕ್ಕೆ ಯುದ್ಧವು ಸಮರ್ಥ ಸಾಧನವೆಂಬುದನ್ನು ಶ್ರೀಕೃಷ್ಣ ಮಾಡಿ ತೋರಿಸಿದ್ದನ್ನು ಗುಣವನ್ನಾಗಿ ಭಾವಿಸಿದರೆ ಅವನು ಸಮರ್ಥ ಶಾಂತಿದೂತನೆಂಬುದಕ್ಕೂ ಸಂಧಾನ ಚತುರನೆಂಬುದಕ್ಕೂ ಈಗ ಅರ್ಥವೇನುಂಟು? ಯುದ್ಧ ಸಮರ್ಥತೆ ಕೌಶಲಗಳು ಶಾಂತಿಪ್ರಿಯತೆಗೆ ಹೇಗೆ ಹೊಂದಿ ಸಮರಸವಾದವು?
ಒಂದು ಬಗೆಯ ಉತ್ತರವನ್ನು ಈ ಪ್ರಶ್ನೆಗೆ ಈಗಾಗಲೇ ನೀಡಿರುವೆವಾದರೂ ಈಗ ಅದನ್ನೇ ಮತ್ತೊಂದು ರೀತಿಯಲ್ಲಿ ಮತ್ತಷ್ಟು ದೃಢವಾಗಿ ಮಂಡಿಸೋಣ. ಶಾಂತಿ ಎಂದರೆ ಯುದ್ಧವಿಲ್ಲದಿರುವುದಲ್ಲ. ಇದು ಈ ಅರ್ಥ ಆಗುವುದಿಲ್ಲ. ಬಹಿರಂಗ ಯುದ್ಧವಿಲ್ಲದಿದ್ದಾಗ್ಯೂ ಶೀತಲ ಯುದ್ಧಗಳುಂಟೆಂಬುದನ್ನು ಈ ಯುಗದಲ್ಲೇ ಕಂಡಿದ್ದೇವೆ, ಕಾಣುತ್ತಿದ್ದೇವೆ. ಶ್ರೀಕೃಷ್ಣಾವತಾರ ಕಾಲ ಅಂಥದೊಂದು. ಜಗತ್ತು ನಿರಂತರ ಪ್ರವಾಹ ರೂಪ ಅನುಭವಿಸುತ್ತಾ ಸದಾ ಇಲ್ಲಿ ಒಳಿತು ಕೆಡಕುಗಳ ಸಮರ ನಡೆದೇ ಇದೆ. ಇದಕ್ಕೆ ಪರಿಹಾರವಿಲ್ಲ, ವಿರಾಮವಿಲ್ಲ. ಧರ್ಮಕ್ಷೇತ್ರೇ ಸಮವೇತಾಃ ಎಂದದ್ದು ಮಮಕಾರ ಶಕ್ತಿಗಳನ್ನು ಮತ್ತು ತದ್ವಿರುದ್ಧವಾದ ಸಾತ್ವಿಕ ಶಕ್ತಿಗಳನ್ನು ಕುರಿತು. ಮಮಕಾರ ಶಕ್ತಿ ತಲೆಬಾಗಿ ಸತ್ವಶಕ್ತಿಯ ಪಾದದಡಿ ಅಡಗಿದ್ದರೆ ಮಾತ್ರ ಈ ಯುದ್ಧ ನಿಲ್ಲುವುದು. ಈ ಮಮಕಾರ ಶಕ್ತಿಗಳನ್ನು ಬೊಗ್ಗು ಬಡಿಯುವ ಯುದ್ಧ ಸದಾ ಅನಿವಾರ್ಯ. ಈ ಅರ್ಥದಲ್ಲಿ ಮಾತ್ರ ಜೀವನ ಒಂದು ಧರ್ಮಯುದ್ಧ. ಈ ಧರ್ಮಯುದ್ಧದ ಮುಂದಿನ ಭಾಗವನ್ನು ಮುಂದಿನ ಕಂತಿನಲ್ಲಿ ತಿಳಿಯೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.